ಯುವತಿಯ ಬರ್ಬರ ಹತ್ಯೆಗೆ ವೈಯಾಲಿ ಕಾವಲ್ ಬೆಚ್ಚಿ ಬಿದ್ದಿದೆ. ದೇಹವನ್ನ ಬರೋಬ್ಬರಿ 20ಕ್ಕೂ ಹೆಚ್ಚು ಪೀಸ್ ಆಗಿ ತುಂಡರಿಸಲಾಗಿದೆ. ಸ್ಥಳಕ್ಕೆ ವೈಯಾಲಿ ಕಾವಲ್ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮೃತದೇಹದ ತುಂಡುಗಳನ್ನ ಫ್ರಿಡ್ಜ್ನಲ್ಲಿಟ್ಟು ಹಂತಕ ಪರಾರಿಯಾಗಿದ್ದಾನೆ. 15 ದಿನಗಳ ಹಿಂದೆ ನಡೆದಿರುವಂತಹ ಹತ್ಯೆ ಈಗ ಬೆಳಕಿಗೆ ಬರ್ತಾ ಇದೆ. ಮನೆಯಲ್ಲಿ ಒಂದು ಮಗುವಿದೆ, ಮನೆಯಿಂದ ದುರ್ವಾಸನೆ ಹೊರಬರ್ತಾ ಇದೆ. ಇದನ್ನ ಕಂಡಂತಹ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವೇ ಇದ್ದಿದ್ದು ಆದ್ಮೇಲೆ ನಾವು ಯಾರು ಬಂದ್ರೆ ಏನು ನಮಗೆ ಗೊತ್ತಿಲ್ಲ. ನಮ್ಗೆ ಈಗ ಹಾಫ್ ಅನ್ ಅವರ್ ಮುಂಚೆ ಅಲ್ಲಿ ಪಕ್ಕದ ಮನೆಯವ್ರು ಕಾಲ್ ಮಾಡಿದ್ರು, ಈ ತರ ಆಗಿದೆ ನೀವು ಇದ್ ಮನೇಲಿ ಅಂತ. ಹಾಗಾಗಿ ಬಂದಿದ್ದು. ಅಂದ್ರೆ ಅಕ್ಕಪಕ್ಕದವ್ರಿಗೆ ಸಂಪೂರ್ಣವಾಗಿ ಇನ್ನೂ ಗೊತ್ತಾಗ್ತಿಲ್ಲ ಪ್ರೇಮ್. ಯಾಕಂತ ಹೇಳಿದ್ರೆ ಅಲ್ಲಿ ಯಾರಿದ್ರು ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲ. ಈಗ ಮಾತನಾಡಿಸಿದಂತಹ ಮಹಿಳೆ ಏನಿದ್ದಾರೆ, ಇವರು ಈ ಹಿಂದೆ ಅದೇ ಮನೆಯಲ್ಲಿ ಬಾಡಿಗೆಗೆ ಇದ್ದಂಥವ್ರಂತೆ. ಮತ್ತೆ ಆ ವಠಾರದಲ್ಲಿದ್ದಂಥವ್ರು ಇವರಿಗೆ ಕರೆಯನ್ನ ಮಾಡಿದ್ದಾರೆ, ಹೇಗಾಯ್ತು ಏನು ಎತ್ತ ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದೀವಿ. ಯಾರು ಎತ್ತ ಅಂತ ಯಾರು ಅಂತ ಏನೋ ಐಡಿಯಾ ಗೊತ್ತಿಲ್ಲ ಸರ್. ನಾವು ಇಲ್ಲಿ ಅಕ್ಕಪಕ್ಕ ಇರೋದು ಗೊತ್ತಾದ್ದು ಈಗ ಗೊತ್ತಾದ್ದು ಬಂದು ನೋಡ್ತಾ ಇದ್ದೀವಿ ಅಷ್ಟೇ. ಗೊತ್ತಿಲ್ಲ. ಸರ್ ಮನೆ ಓನರ್ ಗೊತ್ತಿಲ್ಲ, ಬಟ್ ಅಲ್ಲಿರೋದು ಯಾರಿದ್ರು ಏನಂತ ಅದು ನಾವು ನೋಡ್ತಾ ಇದ್ವಿ. ಪರ್ಟಿಕ್ಯುಲರ್ ಆಗಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಓನರ್ ಅವರೇನೆ ಅಂತ. ಅಲ್ಲಿ ಒಂದು ಫ್ಲೋರ್ 8-9 ಮನೆ ಇದೆ ಅದರಲ್ಲಿ. ಬಟ್ ಈಗ ಒಂದು 1 ಅವರ್ ಬ್ಯಾಕು ಯಾರೋ ಅವರು ರಿಲೇಷನ್ ಯಾರೋ ಬಾಗಿಲು ತೆಗೆದು ನೋಡುವಾಗ ಅಲ್ಲಿ ಗೊತ್ತಾಗಿದೆ, ಸ್ಮೆಲ್ ಬಂದಿದೆ ಅಂತ. ಆವಾಗ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅದು ಅಷ್ಟು ಡೀಟೇಲ್ಸ್ ನಮಗೆ ಗೊತ್ತಿಲ್ಲ ಸರ್, ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ಬೀಗ ಹಾಕಿದೆ, ವಾಸನೆ ಬರ್ತಾ ಇದೆ ನೋಡಿ. ಪಕ್ಕದ ಮನೆಯವರು ಮೇಂಟೆನೆನ್ಸ್ ಇದಾರಲ್ಲ, ಅವ್ರು ಬೀಗ ತೆಗೆದು ನೋಡಿರೋದು. ಅವಾಗ ಫ್ರಿಡ್ಜಿಂದ ಹುಳ ಬರ್ತಾ ಇದೆ ಅಂತ ಹಂಗೆ ಲಾಕ್ ಮಾಡಿಬಿಟ್ಟು ಪೊಲೀಸ್ ಕಿಂಪರ್ ಮಾಡೋರೆ. ಆವಾಗ ಬಂದು ಚೆಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ. ಮಗು ಅಲ್ಲಿ ಮನೆ ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ. ಅವರು ಬರೋರು ಹೋಗೋರು ಅಷ್ಟೇನೆ, ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅಲ್ಲಿ ಅವ್ರು ಬಂದು ಒಂದು 2-3 ತಿಂಗಳಾಗಿದೆ ಅಷ್ಟೇ ಮನೆಗೆ ಬಂದು. ಅವರು ಅದಕ್ಕೆ ಮುಂಚೆ ಬೇರೆ ಇದ್ರು, ಅವರು ಖಾಲಿ ಮಾಡಿದ್ರು. ನಮ್ಮ ಮಗಳಿದ್ಲು, ಅದು ಖಾಲಿ ಮಾಡಾದ್ಮೇಲೆ ತಮಿಳ್ನವ್ರು ಬಂದರು. ಅವ್ರು ಹೋಗಾದ್ಮೇಲೆ ಇವ್ರು ಬಂದಿರೋದು. ಇವ್ರು ಯಾರು ಏನು ಬಾಕಲ್ ತೆಗೆದು ಓಪನ್ ಮಾಡಿದಾಗಲೇ ಹುಳ ಗೊತ್ತಾಗಿ ವಾಸನೆ ಬಂದು ಪೊಲೀಸ್ ಕಿಂಪರ್ ಮಾಡಿರೋದು. ಇಲ್ಲ ಬಂದಿಲ್ಲ, ಗೊತ್ತಾಗಿಲ್ಲ. ಇವಾಗ ಬೆಳಿಗ್ಗೆ 2-3 ದಿವಸ ವಾಸನೆ ಬರ್ತಾ ಇದೆ. ಅದು ಯಾರು ಚೆಕ್ ಮಾಡಿಲ್ಲ. ಅಲ್ಲಿ ಏನೋ ಅನ್ಕೊಂಡು ಹೆಗ್ಣ ಸತ್ತಿದೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದಾರೆ. ಆಮೇಲೆ ಇವತ್ತು ಬೆಳಿಗ್ಗೆ ನೋಡಬೇಕು, ಬಾಕಲ್ ಕೀ ಇಲ್ಲವಲ್ಲ ಅವ್ರ ಹತ್ರ. ಅವ್ರ ಕೀ ತರಿಸಿ ಫೋನ್ ಮಾಡಿ ತರಿಸ್ಕೊಂಡು ಕೀ ತೆಗೆದು ಓಪನ್ ಮಾಡಿ ನೋಡಿದ್ಮೇಲೆ ಗೊತ್ತಾಗಿರೋದು. ಅಲ್ಲಿವರೆಗೂ ಏನು ಗೊತ್ತಿಲ್ಲ. ಅದು ಅವ್ರು ಯಾರೋ ಕುಮಾರಪ್ಪರ ಎಲ್ಲ ಇದ್ದಾರೆ ಸರ್, ಸರಿ ನಮಗೆ ಗೊತ್ತಿಲ್ಲ. ಅವರು ಮೇಂಟೆನೆನ್ಸ್ ಸರ್ ಮಾತ್ರ ಇಲ್ಲಿ ಇರೋದು. ಮುಂಚೆ ಇದೆ ಪುಟ್ಸ್ವಾಮಿ. ಅಂದ್ರೆ ಇವತ್ತು ಒಂದಷ್ಟು ಮನೆಯಿಂದ ವಾಸನೆ ಹೊರಗಡೆ ಬಂದಿದೆ. ಅದ್ರ ಜೊತೆಗೆ ಇವತ್ತು ಆ ಒಂದಷ್ಟು ಹುಳಗಳು ಕೂಡ ಆ ಶವದಿಂದ, ಅಂದ್ರೆ ಯಾವಾಗ ಫ್ರಿಜ್ ನಲ್ಲಿ ಇಟ್ಟರೋ ಅಥವಾ ಫ್ರಿಜ್ ಆನ್ ಅಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಯಾವಾಗ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಜನ ಅದೇ ವಠಾರದಲ್ಲಿದ್ದಂತಹ ಇತರ ಬಾಡಿಗೆದಾರರು ಸುಮ್ಮನಾಗಿದ್ರು. ಆದರೆ ಇವತ್ತು ತೀರಾ ಅತಿಯಾದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಅವರ ಸಂಬಂಧಿಕರಿಗೆ ಕರೆಯನ್ನ ಮಾಡಿದ್ದಾರೆ. ಅದಾದ ಬಳಿಕ ಅವರು ಬಂದು ಡೋರನ್ನು ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಫ್ರಿಜ್ನಿಂದ ಆ ಒಂದು ಮೃತದೇಹದಲ್ಲಿ ಆ ಒಂದು ಕೊಲೆಯಾದಂತಹ ಡೆಡ್ ಬಾಡಿಯಲ್ಲಿ ಹುಳಗಳು ಹೊರಗಡೆ ಬರ್ತಿತ್ತು. ಅದಾದ ಬಳಿಕ ಕೊಲೆಯಾಗಿರೋದು ಗೊತ್ತಾಗಿದೆ. ಮತ್ತೆ ಕೂಡಲೇ ಸಂಬಂಧಿಕರು ಮತ್ತೆ ಇಲ್ಲಿದ್ದಂತಹ ವಠಾರದ ಇತರ ಸಿಬ್ಬಂದಿಗಳು ಪೊಲೀಸರಿಗೆ ಸೂಚನೆಯನ್ನು ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಇದೀಗ ವೈಯಾಲಿ ಕಾವಲ್ ಪೊಲೀಸರು, ಶೇಷಾದ್ರಿಪುರಂ ಸಬ್ ಡಿವಿಷನ್ನ ಎಸಿಪಿ ಮತ್ತೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ತೆಕ್ಕಣ್ಣನವರು ಇವರೆಲ್ಲರೂ ಕೂಡ ಸ್ಪಾಟ್ಗೆ ಆಗಮಿಸಿದ್ದಾರೆ. ಮತ್ತೆ ಸ್ಥಳಕ್ಕೆ ಇದೀಗ ಸೋಕೋ ಟೀಮ್ ಅನ್ನ ಬರೋದಕ್ಕೆ ಹೇಳಿದ್ದಾರೆ, FSL ಟೀಮ್ ಅನ್ನ ಸ್ಥಳಕ್ಕೆ ಬರೋದಕ್ಕೆ ಹೇಳಿದ್ದಾರೆ. ಕಾರಣ ಯಾರು ಈ ಮನೆಯಲ್ಲಿ ಇದ್ರು, ಸ್ಥಳೀಯರು ಹೇಳ್ತಕ್ಕಂತಹ ಪ್ರಕಾರ ಯಾರೋ ಒಬ್ಬ ಯುವತಿಯನ್ನ ಯಾರೋ ಒಬ್ರು ಡ್ರಾಪ್ ಕೊಡ್ತಿದ್ರು, ಮತ್ತೆ ಕರೆದುಕೊಂಡು ಹೋಗ್ತಿದ್ರು, ಪಿಕಪ್ ಡ್ರಾಪ್ ಮಾಡ್ತಿದ್ರು. ಅದಷ್ಟೇ ನಮಗೆ ಗೊತ್ತು. ಅಲ್ಲಿ ಯಾರಿದ್ರು ಏನು ಎತ್ತ ಅಂತೇಳಿ ನಮಗೆ ಗೊತ್ತಿಲ್ಲ. ಮನೆಯಲ್ಲಿ ಯಾವ ಮಗುವು ಕೂಡ ಇರಲಿಲ್ಲ. ಒಂದು 10ರಿಂದ 15 ದಿನಗಳ ಹಿಂದೆ ಕೊಲೆ ನಡೆದಿದೆ. ತುಂಡು ತುಂಡಾಗಿ ಕತ್ತರಿಸಿ ಆಕೆಯ ದೇಹವನ್ನ ಇಲ್ಲಿಡುವ ಕೆಲಸವನ್ನ, ಫ್ರಿಜ್ನಲ್ಲಿ ಇಡುವ ಕೆಲಸವನ್ನ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಯುವತಿಯ ಬರ್ಬರ ಹತ್ಯೆ. ಇಡೀ ಬರ್ಬರ ಹತ್ಯೆಗೆ 20 ತುಂಡುಗಳಾಗಿ ದೇಹದ ತುಂಡರಿಸಲಾಗಿದೆ.